ಹಾಯ್ ಹಲೋ ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಒತ್ತೋದನ್ನು ಮರಿಬೇಡಿ. ನಾವು ಯಾವುದೇ ವಿಡಿಯೋ ಬಿಟ್ಟರೂ ನಿಮಗೆ ಮೊದಲೇ ನೋಟಿಫಿಕೇಶನ್ಸ್ ಬರ್ತವೆ. ಏನಣ್ಣ ಸುಮ್ಮನೆ ಕುಂತೆ ಏನ್ ಮಾಡ್ಬೇಕು? ನೀವು ಊರ್ ತುಂಬ ಸೆಲೆಕ್ಷನ್ ನಡೆಸ್ಬಿಟ್ಟು ಗೆದ್ನೆ ಸೋಲ್ತ ನನಗೆ ಗೊತ್ತಿಲ್ಲ. ನಾವೇ ಗೆದ್ದಪ್ಪ, ಎಲ್ಲರೂ ಇದು ಮಾಡಿವಿ. ಅಲ್ಲಿ ಒಬ್ಬ ಮಾಟ ಮಂತ್ರ ಇದ್ದಾನ, ಅಲ್ಲಿ ಮಂತ್ರ ಇದ್ದಾನೆ, ಮಾಡಿಸ್ಬಿಡಮ್ಮ, ನಾವೇ ಗೆದ್ದು ಬಿಡಮ್ಮ. ಬಾರೋ ಕೊಡಿ ಅದನ್ನ ಮಾಡಮ್ ಫಸ್ಟ್. ಓಮ್ಮ ಎಷ್ಟಿದೆ ರೊಕ್ಕ? ರೊಕ್ಕ ಭಾಳ ರಾಕದತ್ತಲ್ಲ, ಬಾ ತೊಗೊಂಬ. ಮಂತ್ರ ಅದು ಐತೆ ಅಂತ ಅದು ಹಿಮಾಲಯದಾಗ 5 ವರ್ಷ ತಪಸ್ಕೊಂಡು ಬಂದನಂತ. ಏನಂದಿರಲ್ಲ ಮಾಡಿಬಿಡ್ತಾನ. ಬಾರಿ ಮಂತ್ರ ಅದು, ಎಲ್ಲೆಲ್ಲಿ ಸಿಗವಲ್ಲ ಹುಡುಕಿದ್ರ. ಇಲ್ಲೇ ಇದ್ದಾನ ಬಾ, ಇಲ್ಲೇ ಇದ್ದಾನ ಬಾ. ಚಟಪಟ ಪಟ ಪಟ ಬಿಶ್ ಓಂ ಚಂಡಮಾಲಿನಿ ಚಂಡಮಾಲಿನಿ ಬಿಶ್. ದೊಡ್ಡ ಮಾಟ ಕರೆದನ್, ಬರೀ ಅಲ್ಲಿ ಸಣ್ಣ ತಲ್ಲತ ಬರ್ರಿ. ಚಟಪಟ ಪಟ 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 ಬಿಶ್. ಚಳಿ ಕಾಸಕ್ ಬಂದ್ರಿ ಏನೋ ಉತ್ತರ ಮಾಟ ಮಂತ್ರ ಮಾಡ್ತಾರ. ಇದ್ರ ಸಾವುಕಾರ ಕಂಡಿಡಿ. ನೀನೇನೆ ಸೌಕರ. ಎಷ್ಟು ಕರೆಕ್ಟ್ ಹೇಳ್ತಾರ ಸಾಬ್ರು ಮಂತ್ರವಾದಿಗಳು. ಮಂತ್ರವಾದಿಗಳು ಕಷ್ಟ ಮಂತ್ರವಾದಿಗಳೇ, ನಮ್ಮ ತಮ್ಮನ ಎಲೆಕ್ಷನ್ ಬಿಟ್ಟಿದ್ದೀನಿ. ಹೇಗಾದ್ರೂ ಮಾಡಿ ಇವನೇ ಗೆಲ್ಬೇಕು ಈ ವರ್ಷ. ನೀವು ಗೆಲ್ಬೇಕು, ಎಂತ ಮಾಟಾದ್ರೂ ಮಾಡಿ ಇವನೇ ಗೆಲ್ಬೇಕು. ರುಂಡಮಾಲಿನಿ ಚಂಡಮಾಲಿನಿ ಬುಷ್, ಚಂಡಮಾಲಿನಿ ಪಂಡಮಾಲಿನಿ ಬುಷ್. ನನ್ನ ಕೈಯನ್ನು ನೋಡು ಸ್ವಾಮಿಗಳೇ, ನಿಮ್ಮ ಕೈಯಲ್ಲಿ ಏನಿಲ್ಲ. ಏನಿಲ್ಲ. ಚಂಡಮಾಲಿನಿ ಮಂಡಮಾಲಿನಿ ಹೀಗೆ ಬರ್ತು ನೋಡು. ತೆಗೆದುಕೋ ಈ ನಿಂಬೆಹಣ್ಣನ್ನು. ತಗೊಳ್ಳಿ ಸಾವುಕಾರ ನಿಂಬೆಹಣ್ಣು. ಬಾ ಸೌಕರ. ಇವ ನಿಂಬೆಹಣ್ಣು ಎದುರಲ್ಲಿ ಕೊಡು. ಈ ರುದ್ರೇಶ್ ನೈಕ್ಯ ನೀ ಮೂರನ್ನು ಕುಡಿದು ಮನೆ ಮಕ್ಕಂಬಿಡ್ರ. ಕೆಲಸ ಆಗುತ್ತೆ, ಮನೆಗೆ ಹೋಗಿ ದೇವಿಗೆ ನಮಸ್ಕಾರ ಮಾಡಿ ಮನೆಗೆ ಹೋಗು. ಹೆಂಗನ ಮಾಡಿ ಗೆಚ್ಚಿ ಬಿಡಪ್ಪ. ಬಿಡಮ್ಮ. ನಿಮ್ ಕಾಣಿಕೆ ನೀವು ಗೆದ್ಮೇಲೆ ಒಂದು ಕುರಿ ತಂದು ಕೊಟ್ಬಿಡ್ರಿ, ಬಲ್ತ್ ಕುರಿ. ಮುಚ್ಬಾಯ್. ಸ್ವಾಮಿ ಏನಾಯ್ತು ಇವ್ರಿಗೆ? ದೇವಿ ನನಗೆ ಏನೇ ಹೇಳ್ತಿದ್ದಾಳೆ, ನನಗೊಂದು ಕಾಚಿ ತಂದು ಕೊಡಿ ಹೇಳೋದಕ್ಕೆ ದೇವಿನ ನಿಮ್ಮ ಮೈಯಲ್ಲಿ ಬರ್ಬೇಕ. ಒಂದೇ 100 ತಂದು ಕೊಡ್ತೀನಿ. ಮಂತ್ರ ಮಾಡಿಸ್ಬಿಟ್ಟಿವಿ, ನೀನೇ ಗೆದ್ದ ದಿವ್ಸಕ್ಕ. ಅವನ ಒಂದು ಕಾಚಲ್ಲ ತಂದು ಕೊಟ್ಬಿಡು. ಹಾಳಾಗೋಲ್ ಹಾಕ್ಯಂದು ಹಾಳಾಗೋಲ್. ನನ್ನ ಸ್ವಲ್ಪ ಕೂಡ ಮಾಡ್ಬಿಟ್ರ ಊರದ್ದಾರ. ಬಾ ಒಂಬ. ನಿನ್ನ ರಾತ್ರಿ ಅಂತ ಮಾಟ ಬರ್ಜರ್ ಆತ. ನಿನ್ನೆ ರಾತ್ರಿ ಮಾಟ ಅಂತ ಸೂಪರ್ ಆಗತ್ತ. ಈಗ ಅವ್ರಿಗೆ ಊಟ ಬಡದೈತಲ್ಲ ಬಾಕಿ. ಮೆಂಬರ್ ಸಾಹೇಬ್ರು ಇಲ್ಲ ಇದಾರ. ಏನಪ್ಪ ಕೋಳಿ ಎಟ್ಟಿದ್ವಿ 30 ಮಾಡಿದ್ರ ಲೇ ಮಕ ನುಡಿಗಳೇ. ನಾಮಿನೇಷನ್ ತಗೊಂಡು ಹೋರ್ ಸುಂಕ ಮನೆಗೆ. ಗೆಟ್ಟರದು ಲೇ ಸೋಲಪ್ಕೊಂಡು ಹೋರ್ರಿ. ಅದಕ್ಕೆ ಬೇಕು ಎಲೆಕ್ಷನ್. ಈಗ ಕೋಳಿ ATPM ಒಂದಾಗಿದೆ. ನಮ್ಮಿಬ್ರಲ್ಲಿ ಯಾರು ಗೆದ್ರೇನು ಊರು ಉದ್ಧಾರ ಆದ್ರೆ ಸಾಕು. ಅದು ಒಂದೇ ನಮ್ಮ ಕೆಲಸ. ಬಾರಿ ಉದ್ಧಾರ ಮಾಡಿದ್ರತ. ಆದ್ಮೇಲೆ ನನ್ನ ಮೆರವಣಿಗೆ ನೋಡಿ ಉರ್ಕೊಳ್ಳೋಕೆ ಮುಂಚೆ ನಾಮಿನೇಷನ್ ತಗೊಂಡು ಈಗಲೇ ಹೋಗ್ರೋ. ನಿಮ್ ದುಡ್ಡು ಉಳಿತೆ, ಮರ್ಯಾದನಾದ್ರೂ ಉಳಿತೆ. ಓರ ಮನೆಗೆ ನಾಮಿನೇಷನ್ ತಗೊಂಡು. ಬೆಳಗ್ಗೆನೆ ಎಲೆಕ್ಷನ್. ನಿಮ್ಮ ಮಾತು ಕೇಳಿದ್ರೆ ಉದ್ಧಾರನೇ. ಹೋಗಲೇ ಹೋಗೋ. ನಾಯಿ ನಮ್ಗೆ ಖರ್ಚಾಕ್ ಬರುತ್ತೆ. ನಾಳೆ ಎಲೆಕ್ಷನ್ ಅಲ್ಲಿ ನಾವೇ ಗೆಲ್ಬೇಕು. ನೀವು ಹೆಂಗ್ ಗೆದ್ದಿರೋ ನಾನು ನೋಡ್ತೀನಿ. No. ಮಕ್ಕಳು ಹೆಂಗೆ ತರ ನಾನು ನೋಡ್ತೀನಿ.
ಕ್ರಮ ಸಂಖ್ಯೆ 1 ಗೆಲುವು ನಂದು. ನನ್ನ ಮಕ್ಳು ಹೆಂಗೆ ಗೆಲ್ತಾರೆ ನಾನು ನೋಡ್ತೀನಿ. ಜೈ ಗ್ರಾಮ ಪಂಚಾಯತಿ ಚುನಾವಣೆಯ ಮೊದಲನೇ ಹಂತದಲ್ಲಿ ಕೋಳಿ ಮುನ್ನಡೆ ಸಾಧಿಸಿದೆ. ಎರಡನೇ ಹಂತದ ಮತ ಎಣಿಕೆಯಲ್ಲಿ 8 PM ಮುನ್ನಡೆ ಸಾಧಿಸಿದೆ. ಗ್ರಾಮ ಪಂಚಾಯತಿ ಚುನಾವಣೆಯ ಕೊನೆಯ ಹಂತದ ಮತ ಎಣಿಕೆಯಲ್ಲಿ ಕಾಚವು ಕೇವಲ ಒಂದೇ ಒಂದು ಮತದಿಂದ ಜಯಶಾಲಿಯಾಗಿದೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಾವು ವಿಶೇಷವೇನೆಂದ್ರೆ ಮೊನ್ನೆ ತಾನೇ ಗ್ರಾಮ ಪಂಚಾಯತಿ ಚುನಾವಣೆ ನಡೆದು ಇವತ್ತು ರಿಸಲ್ಟ್ ಅನೌನ್ಸ್ ಆಗಿ ನಮ್ಮ ಸೌಕರ್ಯ ಯಲ್ಲಪ್ಪನವರು ಗೆದ್ದಿದ್ದಾರೆ. ವೇದಿಕೆ ಮೇಲೆ ಸೌಕರ್ಯ ಯಲ್ಲಪ್ಪನವರು ಕೂತ್ಕೊಳ್ಳಿ ಸರ್. ಸೌಕರ್ಯ ಯಲ್ಲಪ್ಪನವರು, ನೀವು ಈ ಊರಿನ ಮೆಂಬರ್ ಆಗಿ ಆಯ್ಕೆ ಆಗಿದ್ದೀರಾ. ನೀವು ಈ ಊರಿಗೆ ಏನ್ ಮಾಡ್ಬೇಕಂತ ಮಾಡಿದ್ದೀರಾ? ನಮಸ್ಕಾರ. ಏನ್ ಮಾಡ್ಬೇಕು? ಬದ್ನೆಕಾಯಿ. ಯಾಕೆ ಸೌಕರ್ಯ, ನಿಮ್ಮನೆ ಬದನೆಕಾಯಿನೇ ಮಾಡಲ್ವಾ? ಬದ್ನೆಕಾಯಿ ಮಾಡೋದಕ್ಕ ನೀವು ಬಂದಿರೋದು? ಕೂಲ್ ಡೌನ್ ಮೆಂಬರ್, ಕೂಲ್ ಡೌನ್. ನೀವು ಜನತೆಗೋಸ್ಕರ ಆಯ್ಕೆಯಾಗಿ ಬಂದಿದ್ದೀರಾ. ಜನತೆಗೆ ಏನ್ ಮಾಡ್ತೀರಾ ಅಂತ ಹೇಳಿ.
ನಾ ಜನರಿಗೆ ಏನು ಮಾಡಲ್ಲ. ನೀವು ಜನರಿಗೆ ಏನು ಮಾಡಲ್ವಾ? ಯಾಕೆ ಆಯ್ಕೆ ಆಗಿ ಬಂದಿದ್ದೀರಾ ನೀವು? ಏನ? ನಾನು ಏನು ಮಾಡಲ್ಲ, ಅವ್ರ ಸೇವೆ ಮಾಡ್ತೀನಿ. ಮೆಂಬರ್ ಸಾಹೇಬ್ರೆ, ಈಗ ಜನಧ್ವನಿಯಿಂದ ನಿಮಗೆ ಪ್ರಶ್ನೆಗಳು ಕೇಳಿ ಬರ್ತವೆ. ನೀವು ಅದಕ್ಕೆ ತಕ್ಷಣವೇ ಉತ್ತರ ನೀಡಬೇಕಾಗುತ್ತೆ. ಏನ್ ಕೇಳ್ತಾರೆ ಕೇಳ್ರಿ ಜಲ್ದಿ. ಸೌಕರ್ಯ ನನಗೆ ಒಂದು ಜಂತ ಮನೆ ಹಾಕಿ ಹೊಡಿ. ಮೆಂಬರ್ ಅವರೇ, ಅವರು ಇರೋಕ್ ಮನೆ ಇಲ್ಲ, ಜಂತ ಮನೆ ಹಾಕೊಡಿ ಅಂತ ಕೇಳ್ತಿದ್ದಾರೆ. ಇದಕ್ಕೆ ನಿಮ್ಮ ಉತ್ತರ ಏನಾಗುತ್ತೆ? ಅವ್ರು ಮಾಡಿದ ಪಾಪ ಅದು, ನಾನೇನ್ ಮಾಡಕ್ಕಾಗುತ್ತೆ? ನನಗಂತೂ ಮನೆಯಲ್ಲಿ ಆರಾಗಿರ್ತೀನಿ. ಜನರೇನ್ ಮಾಡ್ಬೇಕು? ಅವ್ರ ತಿಪ್ಪ ನಮ್ ಕೇಳಿದ್ರೆ ನಾವೇನ್ ಹೇಳ್ಬೇಕು? ಅಲ್ರಿ ಮೆಂಬರ್ ಅವರೇ, ಅವ್ರ ನಿಮ್ಮನ್ನ ಬಹುಮತದಿಂದ ಆಯ್ಕೆ ಮಾಡಿ ಇಲ್ಲಿಗೆ ತಂದು ಕುಂಡಿಸಿದ್ರೆ ನೀವು ಏನು ಮಾಡಲ್ಲ ಅಂದ್ರೆ ಹೆಂಗೆ? ಹಾಕಿಲ್ಲ ಅವ್ರಿಗೆ ಬಿರಿಯಾನಿ, ಕೇಳ್ಕೊಳ್ಳೋದೆಲ್ಲ ಸರಿಯಾಗಿ ಕೊಟ್ಟಿನಿ, ಬೇಕಾದಷ್ಟು ದುಡ್ಡು ಹಂಚೀನಿ. ಮತ್ತೇನ್ ಮಾಡ್ಬೇಕು? ಇಷ್ಟ ಮಾಡ್ತನ, ಮತ್ತೇನ್ ಮಾಡಲ್ಲ. ಈಗ ಜನಧ್ವನಿಯಿಂದ ಮತ್ತೊಂದು ಪ್ರಶ್ನೆ ಯಾರು ಕೇಳ್ತಾರ? ಕಂಬ ಇಲ್ಲ, ಲೈಟ್ ಇಲ್ಲ, ರೋಡ್ ಇಲ್ಲ, ಇವೆಲ್ಲ ಹಾಕ್ಸ್ಕೊಡ್ಬೇಕು. ಯಾವ ಗಾಡಿಂದ ತಪ್ಸ್ಕೊಂಡ್ ಬಂದೆ ನೀನು? ಹೆಂಗಿದೀಯ ನೋಡ್ಕೊ. ಕುಡ್ದು ಲೈಟ್ ಇಕ್ಕೋದ್ರೆ ನಾನು ಎಷ್ಟಂತ ಹಾಕ್ಸಮಲೆ? ನಮ್ಮ ಮನೆಗ ಲೈಟ್ ಇಲ್ಲ, ನಿನಗೆ ಎಲ್ಲಿಂದ ಹಾಕಲಿ? ನಂಬರ್ ಯಾಕೆ ಹುಡುಗಾಟಕ್ಕಾಗಿದ್ದಾರೆ? ನಾನು ವರ್ಷಕ್ಕಾದ ಕಡಿಮೆ ಬರ್ತದೆ, ಅದ್ರಾಗ ನಿಮ್ಗೆ ಏನು ಮಾಡ್ಸೋದು? ನನಗೇನು ಮೆಂಬರ್ ಸಾಹೇಬ್, ಜನಗಳು ನಿಮ್ಮನ್ನ ನಂಬಿ ಬಹುಮತದಿಂದ ಆರಿಸಿ ಕುಣಿಸಿದ್ದಾರೆ. ನೀವು ಜನಕ್ಕೆ ವಾರ್ಷಿಕ ಆದಾಯ ಕಡಿಮೆ ಅಂತಂದ್ರೆ ಹೆಂಗೆ? ನಿಮಗೆ ತಿಂಗಳಿಗೆ 4,000ದಂತೆ, ವರ್ಷಕ್ಕೆ 48,000, 5 ವರ್ಷಕ್ಕೆ 2,40,000. ಇಷ್ಟಾದ್ರೂ ಕಡಿಮೆನಾ ನಿಮ್ಗೆ ವಾರ್ಷಿಕ ಆದಾಯ? ಅಷ್ಟರಲ್ಲಿ ಜನಕ್ಕೆ ಏನು ಮಾಡ್ಸಕ್ಕಾಗಲ್ವಾ? ನಾನೇನು ಮಾಡ್ಸೋದಕ್ಕಂದ್ರು ನಿಮ್ಗೆ ಯಾರು ನೀವು ನಾ ಕೇಳಿ ಮಾಡ್ಸೋದಕ್ಕೆ? ನನ್ನ ಮಕ್ಕಳ ಅದಕ್ಕೆ ಬಿಸಾಕಿಲ್ವ ನೋಟ್? ಅಲ್ಲ, ಮೆಂಬರ್ ಆಗಿ ಆಯ್ಕೆ ಆಗಿದ್ರ ನೀವು ಏನು ಮಾಡ್ಸಲ್ಲ ಅಂದ್ರೆ ಹೇಗೆ? ನೀವು ಎಷ್ಟು ಕೊಟ್ಟಿರ್ಬೋದು ಅಂದಾಜು? ಮನೆಗೆ 1,000 ಕೊಟ್ಟಿದ್ರಾ? ಮನೆಗೆ 1,000 ಕೊಟ್ಟಿದ್ರೆ 5 ವರ್ಷದ ದಿನಗಳನ್ನ ಅದರಿಂದ ಬಾಗಿಸಿ 54 ಪೈಸೆ ಮಾತ್ರ ಉಳಿಯೋ ಜನಕ್ಕೆ. ಭಿಕ್ಷುಕರಿಗೆ 200 ರೂಪಾಯಿ ದುಡಿತೇನೆ, ಇನ್ನು ಅವರು ಜನ 54 ಪೈಸೆ ಅಷ್ಟೇನಾ ಅವ್ರ ಬೆಲೆ ಇರೋದು. ಅವ್ರಿಗೆ ಯಾಕೆ ಏನ್ ಮಾಡ್ಕೊಡಲ್ಲ ನೀವು? ಜನರಿಂದಲೇ ಇದಕ್ಕೆ ಉತ್ತರ ಬೇಕಾಗಿದೆ. ಅವ್ರೇನ್ ಭಿಕ್ಷೆ ಬೇಡಿದ್ರ? ಭಿಕ್ಷೆ ಅಲ್ಲ ಸರ್, ಮಾತು ನೀವೇ ಹೇಳ್ತಿದ್ದೀರಲ್ಲ, ಬಿರಿಯಾನಿ ನೀಡಿದ್ದೀನಿ, ಸರಾಯಿ ನೀಡಿದ್ದೀನಿ, ದುಡ್ಡು ಹಂಚಿದ್ದೀನಿ, ನಾನು ಅದಕ್ಕೆ ಗೆಲ್ಸಿದ್ದೀರ ನೀವು ಅಂತ ನೀವೇ ಹೇಳ್ತಿದ್ದೀರಲ್ಲ. ಅವಾಗ ಹೇಳ್ತೀವ್ರಿ, ಅವ್ರ ಓಟ್ ನಮ್ನ ಗೆಲ್ಸ್ಬೇಕಲ್ಲ. ಈಗ ಏನಿದ್ರು ನಮ್ದು ದರ್ಬಾರ, ಅವ್ರದ್ದು ಏನ್ ಕೇಳ್ತೀಗ? ಮತ್ತೆ 5 ವರ್ಷ ಆದ್ಮೇಲೆ ಅವರು ದಿನ ಲೈಟ್ ಕಲ್ಲೋಗಿದ್ದಾರೆ. ಒಂದೊಂದು ರೋಡಿಗೆ ಸುಮ್ನೆ ಟ್ಯಾಕ್ಟರ್ ತಂದು ಮುಡ್ತಿರ್ತಾರ. ಅವ್ರು ಹೇಳ್ತಿನ ಬಡಿತಿರ್ತಾರ. ಅವ್ರು ಮಾಡಿಸ್ಕೊಡಂದ್ರೆ ನಾವು ಮಾಡಿಸ್ಕೊಡಕ್ ಆಗ್ತಾನ? ಹೇಳ್ತಿನ ಮನೆ ತುಂಬ ಓಡಿಸಿ ಬಡಿತಾರ. ಅದಕ್ಕೆ ಮನೆ ಮುಟ್ಟೆ ಮತ್ತೆ ಅವು ನಾವ್ ಮಾಡಿಸ್ಬೇಕನ್ನ ಅವ್ರು ಕೇಳಿದ್ದಾರ. ಅವ್ರು ಕೇಳಿದ್ದಾರ ಮಾಡಿಸ್ಬೇಕನ್ನ ಮಾಡಿಸ್ಬೇಕ್ರಿ. ಮಾಡಿಸ್ತಿದ್ರೆ ಹೇಗೆ? ನೀವು ನೆಂಬರ್ ಯಾಕಾಗಿದ್ದೀರಾ? ಹುಡುಗಾಟಕ್ಕಾಗಿದ್ದೀರಾ? ಜನಸಂಖ್ಯೆ ತಾನೇ ನೀವು ಪ್ರಮಾಣ ವಚನ ಸ್ವೀಕರಿಸಿದ್ದು. ಮುಂದಿನ 5 ವರ್ಷ ಬರತನ ಅವ್ರಿಗೆ ಮಣ್ಣ ನಾನು ಈಸಲ್ಲ ನಂದು ಮಾಡ್ಕೊಂಡ್ಮೇಲೆ ಅವ್ರದ್ದು. ನೋಡಿದ್ರಲ್ಲ ಜನಗಳೇ, ನಿಮ್ಮಿಂದಲೇ ಓಟ್ ತಗೊಂಡು ನಿಮ್ಗೆ ಈ ತರ ಮಾತಾಡ್ತಿದ್ದಾರೆ. ಇಂಥ ನಂಬರ್ಗಳು ನಮ್ಮ ದೇಶದಲ್ಲಿ ಬೇಕಾ? ನಮ್ಮ ಊರಿಗಿಂತವ್ರು ಬೇಕಾ? ಇದನ್ನ ನೀವೇ ನಿರ್ಧರಿಸಬೇಕಾಗಿದೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಕೂದಲು ಕಿತ್ಕೊಳಕ್ಕಾಗಲ್ಲ. ನಾನು ನನ್ನ ಮನೆ ಉದ್ಧಾರ ಆದ್ರೆ ಸಾಕು, ನಿನ್ನೆಲ್ಲ ಉದ್ಧಾರ ಮಾಡೋದು. ಹೋಗ್ರಲೇ. ಬಿದ್ದಿರೋ ಹೋದೆ ಅವ್ರು ಹೋಗಿರೋ ಸ್ಟೈಲ್ ನೋಡಿದ್ರೆ ಅವ್ರು ರಾಜೀನಾಮೆ ಕೊಡ್ತಾರಂತೆ. ರಾಜೀನಾಮೆ ಕೊಡ್ಲೇಬೇಕು. ಮುಂದೆ ಒಬ್ಬ ಒಳ್ಳೆ ನೆಂಬರ್ ಬರ್ತಾನೆ ಅಂತ ಅನ್ಕೊಳ್ತಾ ಇದೀವಿ. ಎಲ್ಲರೂ ದೇವರಲ್ಲಿ ಕೋರಿಕೊಳ್ಳೋಣ. ಎಲ್ಲರಿಗೂ ನನ್ನ ನಮಸ್ತೆಗಳು. ಸಾಕಪ್ಪ, ಮುಂದ್ಮೇಲೆ ನಿಂದ್ರಬೇಡ ನಂಗೆ ಆಗ್ಬಿಡತ್ತೆ ಎಲೆಕ್ಷನ್. ಕೈ ಮುಗಿದ್ನಿ ಜನರಿಗೆ. ಹೊಡೆದ್ರು ನಾಯಿಗೆ ಹೊಡೆದ್ರು. ಯಾರ ಮನೆಗಾರ ಮುಸುರು ತೊಳೆದು ಎಲ್ಲಿ ತುಂಬ ನಿನ್ನಂತ ನೀ ದವರ ಕೊಡ್ರ ಆಯ್ತ್ಲೇ, ಎತ್ತಾಕ್ಬಿಡ್ತೀನಿ ನೋಡು. ಹೋಗ ನಿನ್ನ ಏನ್
ಸಾಕ್ ಬಿಡಪ್ಪು, ಬೆಂಗಳೂರಿಗೆ ಹೋಗ್ಬಿಡ್ತೀನಿ. ನಮ್ಮ ಅಧ್ಯಕ್ಷ ಅಂತ ಆಗ್ಬಿಟ್ಟೆ. ನೋಡಪ್ಪ, ನಮ್ಮ ಕ್ಷೇತ್ರಕ್ಕೆ 7 ಗಂಟೆಗೆ ಬರ್ತನ, 5 ಗಂಟೆಗೆ ಹೋಗ್ಬಿಡ್ತೀನಿ. ವಾರದಾಗ ಎರಡು ದಿವಸ ರಜೆ ತಗೊಂತ ನಮ್ಗೆ ಇರ್ತಾವಲ್ಲ ಮತ್ತೆ ಸ್ಟೆಪ್ನಿ. ನಿಮಗೆ ಸ್ಟೆಪ್ನಿನ ನಕಲಿ ಮಾಡಬೇಡಿ ಅಧ್ಯಕ್ಷರೇ. ಅದೆಲ್ಲ ಕಾಮನ್ ಬಿಡಲ್ಲೇ. ಅಧ್ಯಕ್ಷ ಅಂತ ಆಗ್ಬಿಟ್ಟಿದ್ದೀರ, ಇವನ್ನ ಕಳಿಸ್ಬಿಡಿ, ಇಲ್ಲೆಲ್ಲ ಗೋಡನ್ ಮಾಡಿಸ್ಬಿಡಿ, ಇದಕ್ಕೊಂದು ಲೈಟ್ ಹಾಕ್ಸ್ಬಿಡಿ, ಈ ರೋಡೆಲ್ಲ ತೆಗಿಸಿ ಟಾರ್ ರೋಡ್ ಹಾಕ್ಸ್ಬಿಡಿ. ಎಲ್ಲ ಇಲ್ಲೆಲ್ಲ ಮಾಡಲಿ ಜನ. ನಮ್ಮಂಥ ಕುಡುಕರಿಗೆ ಓಡಾಡೋಕ್ಕೆ ಬೆಳಕು ಬೇಕಲ್ಲ, ಆ ಲೈಟ್ ಕಂಬಕ್ಕೆಲ್ಲ ಕರೆಂಟ್ ಹಾಕ್ಸ್ಬಿಡಿ. ಇಲ್ಲಿ ಒಂದು ಗಟ್ರ ತೆಗಿಸಿ ನಮಗೆ ಮಲ್ಗೋಕೆ ಬರ್ತೇವೆ ಕುಡ್ದವ್ರಿಗೆ. ಆಯ್ತಪ್ಪ, ಎಲ್ಲ ಕೆಲಸ ಮಾಡೋಣ. ನಮ್ಮ ಸ್ವಲ್ಪ ಪಂಚಾಯತಿ ಕೆಲಸ ಐತೆ ಹೋಗ್ತೀನಿ.